ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಈಕ್ವೇಷನ್ಸ್ ಆಫ್ ಮೋಷನ್. ಮತ್ತೊಂದು ಸರಿ ನೋಡಿದ್ರೆ ರಿವಿಸನ್ನ. ಸೊ ಈಕ್ವೇಷನ್ಸ್ ಆಫ್ ಮೋಷನಲ್ಲಿ ಮೂರನೇ ಈಕ್ವೇಷನ್ ಇದೆ. ಸೊ ದಟ್ ಒನ್ ಈಸ್ ಕಾಲ್ಡ್ ಆಸ್ ಬಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ಸೊ ಸೇಮ್ ಎರಡನೇ ಈಕ್ವೇಷನ್ ಏನಿದೆ ಅದೇ ಥರ, ದಟ್ ಈಸ್ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್. ಲೆಟ್ ಅಸ್ ಕನ್ಸಿಡರ್ ಎ ಬಾಡಿ. ಲೆಟ್ ಅಸ್ ಕನ್ಸಿಡರ್ ನೋಡಿ. So let us consider a body moving with a uniform velocity of initial velocity u. ಅಂದ್ರೆ ಸೊ ಈಗ ಆಕ್ಸಲರೇಷನ್ ಅನ್ನು ರೀಚ್ ಆಗಿದೆ ಎ ಪಾಯಿಂಟ್ ತನಕ. ಎ ಪಾಯಿಂಟ್ ಅಲ್ಲಿ ಅದರ ವೆಲಾಸಿಟಿ ಇದೆ 60 km/h ಇದೆ. ಸೊ ಅದನ್ನ ಹೇಳ್ತದೆ ನೋಡಿ, ಲೆಟ್ ಅಸ್ ಕನ್ಸಿಡರ್ ಎ ಬಾಡಿ ಮೂವಿಂಗ್ ವಿತ್ ಎ ಯೂನಿಫಾರ್ಮ್, ಒಂದೇ ವೇಗದಲ್ಲಿ ಹೋಗುತ್ತೆ. ದಟ್ ಇಸ್ ಯೂನಿಫಾರ್ಮ್ ವೆಲಾಸಿಟಿ ಮೀನ್ಸ್ ಇಟ್ ಕವರ್ಸ್ ದ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಇಂಟರ್ವಲ್ ಆಫ್ ದ ಟೈಮ್ ಈಸ್ ಕಾಲ್ಡ್ ಆಸ್ ದ uniform velocity. So let us consider a body moving with a uniform velocity of initial velocity u. After t seconds its velocity remains same as initial velocity, that is called as at point B its velocity is v. So let us consider a body moving with a uniform velocity of initial velocity u. After t second, its velocity remains as final velocity v and distance traveled is equal to s. So the distance traveled is equal to average velocity into time taken. The average velocity means that is s is equal to v, and that means final velocity plus initial velocity divided by 2 into time taken. So final velocity means v, initial velocity means u divided by 2 into time taken t. So s is equal to, so ನೋಡಿ ಇಲ್ಲಿ ಈಕ್ವೇಷನ್ ಅಲ್ಲಿ ನಾವೇನು ಪ್ರೂವ್ ಮಾಡಬೇಕು, b ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು as ಅಂತ ಪ್ರೂವ್ ಮಾಡಬೇಕು. ಆದ್ರೆ ಇದರಲ್ಲಿ ಎಲ್ಲಾದ್ರೂ t ಇದೆ ಈಗ, ಆದ್ರೆ ನಮ್ಮ ಈಕ್ವೇಷನ್ ಅಲ್ಲಿ ಏನಿದೆ ಇಲ್ಲಿ ಈಗ t ಇದೆ. ಏನಿದೆ t? v. ಸೊ ನೋಡಿ ಈಗ, ಸೊ s is equal to v plus u divided by 2 into t ಇದೆ. ನಾವೇನ್ ಮಾಡ್ಬೇಕೀಗ, ಈ ಟಿ ಅನ್ನ ತೆಗಿಬೇಕು. ಟಿ ಅನ್ನ ತೆಗಿಬೇಕಾದ್ರೆ ಟಿ ಗೆ ಸರಿ ಸಮಾನವಾದಂತಹ ಈಕ್ವೇಶನ್ ಹಾಕಬೇಕು. ಹಾಗಾದ್ರೆ ಒಂದೇ ಈಕ್ವೇಶನ್ ಬನ್ನಿ, v is equal to u plus at ಇದೆ. ಈಗ ನಾನು ಏನ್ ಮಾಡ್ತೀನಿ, v ಅಲ್ಲೇ ಇದೆ, u ಅನ್ನ ಈ ಕಡೆ ತಗೊಳ್ತೀನಿ, ಪ್ಲಸ್ u ಈಕ್ವಲ್ಸ್ ಈ ಕಡೆ ಅಂದ್ರೆ ಮೈನಸ್ u ಆಗುತ್ತೆ. ದಟ್ ಇಸ್ ಈಕ್ವಲ್ ಟು a ಇಂಟು ಟಿ. ಸೊ ನೆಕ್ಸ್ಟ್ ನೋಡಿ, v ಮೈನಸ್ u, a ಇಂಟು ಟಿ ಇದೆ, ಇವೆರಡರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇದೆ. ಇದನ್ನ ಟಿ ಅನ್ನ ಅಲ್ಲೇ ಇಟ್ಕೊಳ್ತೀನಿ, ಎ ಅನ್ನ ಈಕ್ವಲ್ಸ್ ಇಂದ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಇಲ್ಲಿ ಇಂಟು ಇದ್ರೆ ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಡಿವೈಡೆಡ್ ಬೈ ಇದ್ರೆ ಇಂಟು ಆಗುತ್ತೆ. ಸೊ ಅದೇ ತರ ಇಂಟು ಇದೆ ಏನಾಗುತ್ತೆ, ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ. ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಟಿ ಆಗುತ್ತೆ. ಹಾಗಾದ್ರೆ ಟಿ ಜಾಗದಲ್ಲಿ ಏನ್ ಬರೀಬೇಕು ನಾವೀಗ, ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಅನ್ನ ಬರೀತೀವಿ. ಸೊ ನೋಡಿ ಮೇಲ್ಗಡೆ ಹೇಗಿದೆ ಅಂದ್ರೆ, as per algebraic formulas a plus b into a minus b ತರ ಇದೆ. a plus b into a minus b is equal to ಏನು, a square minus b square. ಸೊ ಅದೇ ತರ ಇಲ್ಲಿ a ಬದಲಾಗಿ ಏನಿದೆ, v ಇದೆ, b ಬದಲಾಗಿ ಏನಿದೆ, u ಇದೆ. ಸೊ ಆವಾಗ v plus u into v minus u is equal to ಏನಾಗುತ್ತೆ, v square minus u square divided by 2 into a 2a. ಹೇಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೋಡಿ, ಇಲ್ಲಿ ಡಿವೈಡೆಡ್ ಬೈ ಇದೆ, ಈಕ್ವಲ್ಸ್ ಇಂದ ಈ ಕಡೆ ಬಂದ್ರೆ ಏನಾಗುತ್ತೆ, ಇಂಟು ಆಗುತ್ತೆ. ಸೊ ಆವಾಗ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗುತ್ತೆ, 2as. ನಮಗೆ ಬಂತು ಇಲ್ಲಿ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ಸೊ ಹಾಗಿದ್ರೆ ಇಲ್ಲಿ ವಿ ಅಂದ್ರೇನು, ಫೈನಲ್ ವೆಲಾಸಿಟಿ, ಯು ಅಂದ್ರೇನು, ಇನಿಷಿಯಲ್ ವೆಲಾಸಿಟಿ, ಎ ಅಂದ್ರೇನು, ಆಕ್ಸಲರೇಷನ್. ಸೊ ಎಸ್ ಅಂದ್ರೇನು, ಡಿಸ್ಟೆನ್ಸ್ ಟ್ರಾವೆಲ್. ಇದಿಷ್ಟು ಏನಿದೋ v square minus u square is equal to 2as. ಇನ್ನೊಂದ್ಸರಿ ಕೇಳಿ, let us consider a body moving with a uniform velocity of initial velocity u. After t seconds, its velocity remains as same as final velocity v and distance traveled is s. Distance traveled is equal to average velocity into time taken. So s is equal to average velocity means final velocity plus initial velocity divided by 2 into t. So s is equal to v plus u by 2 into t. ನೋಡಿ ನಮ್ಮ ಈಕ್ವೇಶನ್ ಅಲ್ಲಿ t ಇಲ್ಲ, t ಅನ್ನ ತೆಗಿಬೇಕು. t ತೆಗಿಬೇಕಾದ್ರೆ ಒಂದೇ ಈಕ್ವೇಶನ್ ಹೋಗ್ತೀವಿ, v is equal to u plus at ಇದೆ,
ಎ ಟಿ ಅಲ್ಲೇ ಇರುತ್ತೆ, ಯು ಅನ್ನು ಒಳಗಡೆ ತಗೊಂತೀವಿ, ಅವಾಗ ನಮಗೇನಾಗುತ್ತೆ ವಿ ಮೈನಸ್ ಯು ಇಸ್ ಇಕ್ವಲ್ ಟು ಎ ಟಿ ಆಗುತ್ತೆ. ಟಿ ಅಲ್ಲೇ ಉಳಿಸ್ಕೊಳ್ತೀವಿ, ಎ ಈ ಕಡೆ ಕಳಿಸ್ತೀವಿ, ವಿ ಮೈನಸ್ ಯು ಇಸ್ ಇಕ್ವಲ್ ಟು ಎ ಆಗುತ್ತೆ, ದಟ್ ಇಸ್ ಇಕ್ವಲ್ ಟು ಟಿ ಆಗುತ್ತೆ. ಓಕೆ, ಸೊ ಆ ಟಿ ಜಾಗದಲ್ಲಿ ಏನು ಮಾಡ್ತೀವಿ, ವಿ ಮೈನಸ್ ಯು ಇಸ್ ಇಕ್ವಲ್ ಟು ಎ ಅನ್ನು ತಂದಾಕ್ತೀವಿ. ಸೊ ಅವಾಗ ಎಸ್ ಇಸ್ ಇಕ್ವಲ್ ಟು ಏನಾಗುತ್ತೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ನೋಡಿಲಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದೆ, ಅವಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ಕೊಂಡು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದೇ ತರ ಎ ಜಾಗದಲ್ಲಿ ವಿ ಇದೆ, ಬಿ ಜಾಗದಲ್ಲಿ ಯು ಇದೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫೈನಲ್ ಪ್ರಾಡಕ್ಟ್ ಏನು ಬರುತ್ತೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಎ. ಆವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಇಕ್ವಲ್ ಟು 2as. ಸೊ ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಎ ಅಂದ್ರೆ ಆಕ್ಸಿಲರೇಷನ್, ಎಸ್ ಅಂದ್ರೆ ಡಿಸ್ಟೆನ್ಸ್ ಲೆವೆಲ್. ಇದಿಷ್ಟು. ಸೊ ನೆಕ್ಸ್ಟ್ ಹೋಗೋಣ, ಈಕ್ವೇಶನ್ಸ್ ಆಫ್ ಮೋಷನ್ ಅಂಡರ್ ಗ್ರಾವಿಟಿ.